ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ. ಈಗ ತಾವು ಬಿಲ್ಲು ಬಗ್ಗೆನೂ ಹೇಳಿದ್ರಿ, ಬಿಲ್ಲು ಓದಕ್ಕೂ ಮಂತ್ರಿಗಳಿಲ್ಲ. ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ. ಪಾಠ ಕಲ್ತ್ಕೊಂಡು ಚಾಟಿ ಬೀಸಿದ್ದೀರಾ, ಸರಿಯಾಗಿ ಚಾಟಿ ಬೀಸಿದ್ದೀರಾ. ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ. ಮಾಡಲ್ಲಾಗ್ಬೇಕು. ನಾವೆಲ್ಲ 9:45ಗೆ ಇಲ್ಲಿ ಬಂದಿದ್ರಿ ಅಧ್ಯಕ್ಷರೇ. ಅವರು ಬರ್ಬೇಕು, ಹಾಗೆ ಬರ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹಂಪಿ ಒಂದು ಪ್ರತಿಷ್ಠಿತವಾದ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋಂಥ ಹಂಪಿ ಇದು. ಇವತ್ತು ನನಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವರೇ ಹೇಳ್ತಾರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಮೋರ್ ದೆನ್ 60% ಇಸ್ರೇಲಿಂದ ಬರ್ತಾರೆ. ಇಸ್ರೇಲಿಂದ ಬರುವಂಥದ್ದು 2 ಇಲ್ಲಿ ಬರ್ತಾರೆ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾರೆ. 2 ಕಡೆ ಹೋಗ್ತಾರೆ ಅವರು. ಅವ್ರಿಗೆ ಇಲ್ಲಿ ಸೇಫ್ಟಿ ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಈ ಇಸ್ರೇಲ್ ಮಹಿಳೆ ರೇಪ್ ಆದ್ಮೇಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರೋಂಥ ಹೋಮ್ ಸ್ಟೇಗಳವರು ಎಲ್ಲ ಕನ್ನಡದವರು, ನಮ್ಮ ಕರ್ನಾಟಕದವರು. ಅವರೆಲ್ಲ ಬಾವೆ ಮಾಡ್ಕೊಂತಾರೆ. ಅವನನ್ನ ಅನ್ನಕ್ಕೆ ಬಂದಿದೆ ಪತ್ರಿಕೆಯಲ್ಲಿ, ಅನ್ನಕ್ಕೆ ಕೂಳಿಗೋಸ್ಕರ ಹೋರಾಟ ಮಾಡುವಂಥ ಹೋಮ್ ಸ್ಟೇಗಳು ಅಂತ ಹಾಕಿದ್ದಾರೆ. ಅಂದ್ರೆ ಒಂದ್ ಕಡೆ ನಮ್ಮ ಪ್ರವಾಸೋದ್ಯಮ ಹಾಳಾಗೋಯ್ತು, ಇನ್ನೊಂದು ಕಡೆ ಫಾರಿನರ್ಸ್ ಯಾರು ಡಾಲರ್ ನಮಗೆ ಬರ್ತಾ ಇತ್ತು ಆ ಡಾಲರು ಹೊರಟೋಯ್ತು, ಮತ್ತು ಹಂಪಿಗೆ ಕೆಟ್ಟ ಹೆಸರು ಬಂದೋಯ್ತು. ವಿಶ್ವವಿಖ್ಯಾತ ಹಂಪಿ ಇವತ್ತು ಈ ಗ್ಯಾಂಗ್ ರೇಪ್ ಆಗಿರೋದ್ರಿಂದ ಬರ್ತಕ್ಕಂಥ ವಿದೇಶಿಯ ಇನ್ನೊಂದು 10 ವರ್ಷ ಬೇಕು ಅವ್ರ ಮತ್ತೆ ಕನ್ವಿಯನ್ಸ್ ಆಗಿ ಇಲ್ಲಿ ಲಾಂಡ್ ಆರ್ಡರ್ ಸರಿ ಇದೆ ಅಂತ ಹೇಳಕ್ಕೆ. ಸೊ ಅಷ್ಟು ರೇಪ್ ಆಗಿ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ಹೋಮ್ ಸ್ಟೇಗಳ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೋಮ್ ಸ್ಟೇಗಳು ರೆಗ್ಯುಲೈಸ್ ಮಾಡ್ತೀರಿ, ಪ್ರತಿಯೊಂದಕ್ಕೂ ನಾವು ಸಂಖ್ಯೆ ಕೊಡ್ತೀರಿ, ನಂಬರ್ ಕೊಡ್ತೀರಿ, ಅವ್ರ ಹತ್ರ ಫೀಸ್ ಕಲೆಕ್ಟ್. ಇದೇ ಜ್ಞಾನ ಮೊದಲೇ ಇರಬೇಕಾಯ್ತಲ್ಲ. ಮೊದಲೇ ಇದ್ದಿದ್ರೆ ಈ ಜ್ಞಾನ ಇದಾಗ್ತಾನೆ ಇರಲಿಲ್ಲ. ಹೋಮ್ ಸ್ಟೇ ನಡೆಸೋಂಥ ಮಹಿಳೆ ಮೇಲೂ ಅತ್ಯಾಚಾರ ಮಾಡಿದ್ದಾರೆ. ಬಿರಿ ಫಾರಿನರ್ ಅಲ್ಲ, ಅವ್ರ ಮೇಲೂ ಅತ್ಯಾಚಾರ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ದು ಅವ್ರ್ಯಾರೋ ಹೇಳ್ತಾ ಇದ್ರು, ಏನೋ ಕೊಡಪ್ಪ ಅದು ನೆನ್ನೆನೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮಗೆ ಫಾರಿನ್ ಅವರೆಲ್ಲ ಹೊಗಳಿದ್ದಾರೆ ಅಂತ. ಸುನೀಲ್ ಹೇಳ್ತಾ ಇದ್ವಿ, ಆ ಫಾರಿನ್ ಅವರೆಲ್ಲ ಹೊಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಮುಖ್ಯಮಂತ್ರಿಗಳು ಒಂಥರ ದಾರಿ ತಪ್ಪಿಸಿದ್ದಾರೆ ಅಂತ ಅನಿಸ್ತದೆ. ಅದು ಈ ಪ್ರಮೇಯ ಕುರಿತು ತಿಳಿದುಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರು ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತಖಂಡದಿಂದ ಹೊಗಳಿದ್ದಾರೆ ಅಂತ ಅವರು ಕರ್ನಾಟಕ ರಾಜ್ಯಪಾಲರ ವಿಧಾನಮಂಡಲದ ಭಾಷಣದಲ್ಲಿ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದು ಕಡೆ ವಿಶ್ವದ ಭೂಪಟದಲ್ಲಿ ಹಂಪಿ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದ್ದಾರೆ ನಮಗೆ ವಿದೇಶದ ಜನ ಎಲ್ಲ ಆಡಿ ಹೊಗಳಿ ನಮ್ಮನ್ನು ಅಟ್ಟಕ್ಕೆ ಕೇಳಿಸಿದ್ದಾರೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷ, UNGA ಪ್ರೆಸಿಡೆಂಟು ಅವರು ಇವ್ರ ಇನ್ವಿಟೇಷನ್ ಮೇಲೆ ಬಂದಿಲ್ಲ. ಅವರು ಡೆಲ್ಲಿಗೆ ಬಂದ ಮೇಲೆ ಡೆಲ್ಲಿಯಲ್ಲಿ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಅವರು ಡಿಪಾರ್ಟ್ಮೆಂಟ್ ಆಫ್ ನ್ಯೂ ಡೆಲ್ಲಿ ಅರೈವ್ಡ್ ಅಟ್ ಬೆಂಗಳೂರು. ಇಲ್ಲ, ಅದರದ್ದು ಹೇಳಬೇಕು, ಯಾಕಂದ್ರೆ ಅವ್ರು ಹೇಳಿದಾರಲ್ಲ. ಕನ್ನಡದಲ್ಲೇ ಹೇಳ್ಬಿಡ್ತೀನಿ ನೋಡಿ. ದೆಹಲಿಗೆ ಹೊರಟು ಬೆಂಗಳೂರಿಗೆ ಆಗಮಿಸಿದ್ದೇನೆ. ಭಾರತ ಸಿಲಿಕಾನ್ ವ್ಯಾಲಿ ಎಂದು ಹೆಸರಾಗಿರುವ ಬೆಂಗಳೂರು ಭಾರತೀಯ ತಂತ್ರಜ್ಞಾನ ಸಾಮರ್ಥ್ಯ ಹಾಗೂ ಉದ್ಯಮಶೀಲ ಪ್ರತೀಕ. ದಕ್ಷಿಣ ಭಾರತದ ಈ ಕ್ರಿಯಾಶೀಲ ನಗರದ ಚೈತನ್ಯವನ್ನು ಅನುಭವಿಸಲು ಇಲ್ಲಿಗೆ ಖ್ಯಾತ ಇನೋವೇಷನ್ಸ್ ಹಬ್ ಭೇಟಿ ಮತ್ತು ಅರ್ಥಪೂರ್ಣ ಚರ್ಚೆಗೆ ಎಂದು ಎದುರು ನೋಡ್ತಾ ಇದ್ದೇನೆ. ಯಾರು? ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವರು ಬಂದಿದ್ದು ಸಿಲಿಕಾನ್ ವ್ಯಾಲಿ ಆಫ್ ಬೆಂಗಳೂರಿಗೆ, ಇಲ್ಲಿರೋ ತಂತ್ರಜ್ಞಾನವನ್ನ ನೋಡುವಂಥದ್ದಕ್ಕೆ. ಇವ್ರೇನು ಹಾಕೊಂಬಿಟ್ರು ಅದನ್ನ ಗ್ಯಾರಂಟಿ. ಅವ್ರ ಸಂಬಂಧನೇ ಇಲ್ಲ. ಈಗ ನಮ್ಮ ಯತ್ನಾಳ್ ಅವ್ರ ಮನೆಯಲ್ಲಿ ಯಾರಾನ ಬಂದು ಊಟಕ್ಕೆ ಬಂದ್ಮೇಲೆ ಏನ್ರಿ ಚಂದಾಗಿತ್ತ ರೊಟ್ಟಿ ಅಂತ, ಫಸ್ಟ್ ಕ್ಲಾಸ್ ಇತ್ತು ಅಂತಾರೆ. ಚಂದಾಗಿತ್ತೋ ಇಲ್ಲ ಹೇಳಬೇಕದು, ಸಂಸ್ಕೃತಿ ಅದು. ಆ ತರದಿಲ್ಲ. ಇವ್ರು ಬಂದಿರೋದು ಇವರೇ ಟ್ವೀಟ್ ಮಾಡಿದಾರಲ್ಲ. ನಾನೇನು ಬೆಂಗಳೂರಿನ ಗ್ಯಾರಂಟಿ ನೋಡಕ್ ಬಂದಿಲ್ಲ, ಅವರೇ ಟ್ವೀಟ್ ಮಾಡಿದ್ದಾರೆ. ನಾನು ಗ್ಯಾರಂಟಿ ನೋಡಕ್ ಬಂದಿರೋದು. ಇವರು ಮುಖ್ಯಮಂತ್ರಿಗಳ ಪ್ರೆಸ್ ನೋಟ್ ಏನಿದೆ ಅದರಲ್ಲಿ ಇವ್ರು ಹೇಳಿರೋದು. ಅವ್ರೇನು ಹೇಳಿಲ್ಲ ಈ ಗ್ಯಾರಂಟಿ ಬಗ್ಗೆ ಆಡಿ ಹೊಗಳಿರೋ ಅಂಥದ್ದು ಏನು ಇಲ್ಲ. ಎಲ್ಲ ಇಲ್ಲಿ ದಾಖಲೆಗಳೇ ಇಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಟ್ವೀಟ್ ಮಾಡಿರೋ ದಾಖಲೆಗಳು ಇಟ್ಕೊಂಡಿದ್ದೀನಿ. ಅದರಿಂದ ಎಲ್ಲೋ ಒಂದ್ ಕಡೆ ಈ ಸರ್ಕಾರಕ್ಕೆ ಇವತ್ತು ಇಷ್ಟೆಲ್ಲ ಮಾನ ಹೋಗ್ತಾ ಇದ್ರು ಕೂಡ ಲಾಂಡ್ ಆರ್ಡರ್ ಅಲ್ಲಿ ಇದೆ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಇಲ್ಲ ಅಧ್ಯಕ್ಷರೇ, ಇನ್ನು ಈ ಚಿನ್ನ ಕಳ್ಳ ಸಾಗಾಣಿಕೆದು ಕೂಡ ಮಂತ್ರಿಗಳ ಮೇಲೆ ಬರ್ತಾ ಇದೆ. ಯಾರು ಮಂತ್ರಿಗಳಿದ್ದಾರೆ ಅಂತ ಹೇಳಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಅದ್ರ ಬಗ್ಗೆನೂ ಏನು ಕ್ಲಾರಿಫಿಕೇಶನ್ ಇಲ್ಲ. ಯಾರು ಅದ್ರ ಬಗ್ಗೆ ಚಕಾರನೂ ಎತ್ತುತ್ತಾ ಇಲ್ಲ.
ಅಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇದೆ ಅಂತ ಅನ್ಸೋ ಅಂತ ಪ್ರಮೇಯನೇ ಕಾಣ್ತಾ ಇಲ್ಲ. ಉಳಿದದ್ದು ಬೇರೆ ನಮ್ಮ ಈಗ ಮಧ್ಯಾಹ್ನ ಎಲ್ಲರೂ ಕೂಡ ಮಾತಾಡ್ತಾರೆ. ನನ್ಗನ್ಸೋ ಅಂತದ್ದು ಇವತ್ತು ಕನ್ನಡದ ಜನನ ಬೈದಿರುವಂತ ಕೆಟ್ಟ ಪದ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತದ್ದು ರಾಮನಗರದಲ್ಲಾಗಿರೋ ಘಟನೆ, ಇದೆಲ್ಲರೂ ಕೂಡ ಇಡೀ ಸದನ ನಾವೆಲ್ಲರೂ ತಲೆ ತಗ್ಸುವಂತ ಘಟನೆ ಆಗಿದೆ. ಇಷ್ಟಿದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ. ಇನ್ನು ಯಾರನ್ನು ಬಂಧಿಸೇ ಇಲ್ಲ. ರಾಮನಗರದ ಘಟನೆಗೆ ಇನ್ನು ಯಾರನ್ನು ಬಂಧಿಸೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕನ್ನಡಕ್ಕೆ ಕೆಟ್ಟ ಪದನ ಉಪಯೋಗ ಮಾಡಿದ್ದಾರೆ. ಯಾರನ್ನು ಬಂಧಿಸೇ ಇಲ್ಲ. ಇಂಥ ಒಂದು ಘಟನೆಗಳಾದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಸರ್ಕಾರ ಯಾವಾಗ ತೊಲಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಹೇಳೋರು ಕೇಳೋರು ಎಲ್ಲ ಗೂಂಡಾ ರಾಜ್ಯ ತರ ಆಗೋಟಿದೆ. ಗೂಂಡಾ ರಾಜ್ಯ ಹೆಂಗಿದೆಯೋ ಹಂಗೆ ಹೇಳೋರು ಕೇಳೋರು ಯಾರು ಇಲ್ಲ. ಗೂಂಡಾ ರಾಜ್ಯದ ಮಾದರಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಲಂಗು ಲಗಾಮ್ ಇಲ್ಲ. ಮುಖ್ಯಮಂತ್ರಿಗಳು ಅದೇನೋ ಯಾಕೆ ಹಿಂಗ್ ಆಡ್ತಾ ಇದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಗಮನ ಇಲ್ಲ. ಇಲ್ಲಿ ನೋಡಿ ಸದನದಲ್ಲೇ ಮಂತ್ರಿಗಳು ಕಂಟ್ರೋಲ್ ಇಲ್ಲ. ಇನ್ನು ಆಚೆ ಕಡೆ ಏನ್ ಕಂಟ್ರೋಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು? ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಎಲ್ಲಿದೆ? ಹಂಪಿಯಲ್ಲಿ ರೇಪ್ ಆಗಿದೆ, ಲವ್ ಜಿಹಾದ್ ಆಗ್ತಾ ಇದೆ. ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ. ದೇಶದ ಮಾನ ಮರ್ಯಾದೆ ತೆಗೆದು ಇಷ್ಟನ್ನು ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ, ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಈಗ ಅದೇ ಬೇರೆಗೌಡರಲ್ಲಿ ಬಿಲ್ಗೆ ಈಗ ಅದಕ್ಕಿಂತ ಮುಂಚೆ ಕಾಗೆ ಒಂದು ಅವ್ರಿಗಾದಂಥ ಒಂದು ಅವಮಾನದ ಬಗ್ಗೆ ಒಂದು ಬೇಗ ಪ್ರಸ್ತಾವ ಮಾಡಿದರು. ಸನ್ಮಾನ್ಯ ಅಧ್ಯಕ್ಷರೇ, ನಾನೊಂದು ಪತ್ರವನ್ನು ಕೊಟ್ಟಿದ್ದೀನಿ. 11/2/25 ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬ ಸದಸ್ಯನಾಗಿ ಅಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ, ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ, ನಿಮಗೂ ತಲೆ ಇಲ್ಲ, ಏನಲ್ಲಿ ಹೆಂಗೆ ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂಥ ಸಂಗತಿ ಆ ದಿವಸ ನಡೆದಂಥ ಘಟನೆ. ಅಲ್ಲಿ ಸಿ ಪಾಟೀಲ್ರು ಅಧ್ಯಕ್ಷರಿದ್ರು, ಎಲ್ಲ ಸದಸ್ಯರು ಎಲ್ಲ ಸದಸ್ಯರಿದ್ರು ಸರ್. ಅವ್ರಿಗೆ ಎಷ್ಟೋ ಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದೇ ಅವ್ರು ಹೋಗಿಬಿಟ್ರು. ಇದು ನನಗೆ ಒಂದು ಬಹಳ ಅಪಮಾನ ಆಗಿದೆ. ಅವರು ಇದಲ್ಲದೆ ಅಲ್ಲಿ ಕೆರೆ ಇದ್ದದ್ದು ಅಲ್ಲಿ ಜಿಲ್ಲಾಧಿಕಾರಿ, ತಹಸೀಲ್ದಾರು, ಅಲ್ಲಿ ಸಾಯಿಲ್ ಟೆಸ್ಟ್ ಅದನ್ನೆಲ್ಲ ನೋಡ್ಕೊಂಡು, ಅಥವಾ ಏನು ನೋಡಿದಾರ ಅವ್ರ? ಅಲ್ಲಿ ಬಂದಿದ್ರ? ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರ? ಏನೂ ಇಲ್ಲ. ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್, ಅದು ಕೆರೆ ಇಲ್ಲ, ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ಸರ್, ಅಂತ ಫೋಟೋ ಇದ್ರೆ ತೋರಿಸ್ತೇನೆ ನಿಮಗೆ. ಅದಲ್ಲೆಲ್ಲ ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಒಂದು ಪ್ರಜಾಸೌಧ ಮಾಡಿ ಹೇಳಿ. ಎಸ್ ಸರ್, ಅದನ್ನೇ ಬರ್ತಾ ಇದ್ದೀನಿ. ಕೆರೆದು ಬಿಟ್ಟು ಬಿಡಿ. ಆಮೇಲೆ ಇದನ್ನ ಹೇಳ್ರು ಅದು ಕೊಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ಉದ್ದಟತನದ ಒಂದು ಮಾತನ್ನು ಹೇಳಿ ಈ ತರ ನಮಗ ಎಲ್ಲ ಸದಸ್ಯರಿಗೆ, ನಾವು ಈ ಮನೆಯ ಸದಸ್ಯರಿಗೆ, ನಾನು 25 ವರ್ಷ ಇಲ್ಲಿ ಕೂರ್ತಿದ್ದೇನೆ ಸರ್, ಯಾರು ಅಧಿಕಾರಿಗಳು ನನಗೆ ಈ ತರ ಮಾತಾಡಿಲ್ಲ. ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ, ಪಂಚಾಯತಿ ಸದಸ್ಯನಾಗಿ ಇಲ್ಲಿ 5 ಬಾರಿಗೆ MLA ಆಗಿದ್ದೀನಿ. ಆದರೆ ಈ ತರವಾದಂಥ ಉದ್ದಟತನ ಅಧಿಕಾರಿಗಳು ಯಾರು ನಡ್ಕೊಂಡಿಲ್ಲ. ಇವರು ಏನು ಸರ್ವಸ್ವ ತಿಳ್ಕೊಂಡಿದ್ದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ 50-60 ಜನ MLAಗಳು ಸಹಿ ಮಾಡಿ ಮುಖ್ಯಮಂತ್ರಿಯವರಿಗೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದೇನು ಇವ್ರದ ಸರ್ ಅಲ್ಲ ಸರ್, ಮಾಡ್ತಾ ಇದ್ದೀನಿ ನಾನು. 1 ಮಿನಿಟ್ ಮಾತಾಡ್ಲಿಕ್ಕೆ ಕೊಡಿ. ಇವರು ಈ ತರ ಬಿಹೇವಿಯರ್ ಮಾಡ್ಲಕತ್ರ ಇದು ಯಾರು ಸ್ವತ್ತು ಅಲ್ಲ, ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು. ಇದು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲಕ್ಕೆ ಹೋಗಿರ್ಕಿಲ್ಲ, ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ. ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ, ನಾವು ಜನಪ್ರತಿನಿಧಿಗಳು, ಅವರು ಸರ್ಕಾರದ ಅಧಿಕಾರಿಗಳು. ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ, ಕೂತು ಮಾತಾಡೋಣ, ಏನಿದ್ದನ್ನು ನೋಡೋಣ ಅಂತ ಅನ್ಬೇಕಲ್ಲ. ಏನ್ ಹೇಳ್ತಾ ಇದಾರೆ ನೀವು? ಅಥವಾ ನನಗೆ ಕೇಳಿದ ಅಪಮಾನ ಮಾಡಿ ಹೋಗೋದಂದ್ರೆ ಇದು ನನಗೆ ಘೋರವಾದ ಅಪಮಾನ ಆಗಿದೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರಿಗೆ ಏನಾದರೂ ಒಂದು ದಂಡ ಒದಗಿಸಲೇಬೇಕು ಸರ್. ಯಾಕಂದ್ರೆ ಇದು ಎಲ್ಲರೂ, ನಾನು ಇಲ್ಲಿ ಭಾಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ, ನಾನು ಇವತ್ತು ಅದು ನಿನ್ನೆ ಟಿವಿಯಲ್ಲಿ ಬಂದಾಗ ಅವ್ರು ಬಹಳ ವಿಚಿತ್ರ ವ್ಯವಸ್ಥೆ ಮಧ್ಯದಲ್ಲಿದ್ದಾರು,
ಅನ್ನುವಂಥದ್ದು ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವೆ ಸರ್. ಅದು ನನಗೆ ಯಾಕೆ ಅವ್ರು ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಅವ್ರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ 60 ಜನ ಇವತ್ತಿನ ನಮ್ಮ MLAಗಳು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಶಿಸ್ತು ಹಕ್ಕುಚ್ಯುತಿ ಮಂಡನೆಯನ್ನ ಮಾಡಿದ್ದೀನಿ ನಾನೀಗ. ಆಯ್ತು, ಹಕ್ಕುಚ್ಯುತಿ ಮಂಡನೆಗೆ ಅವ್ರ ಮೇಲೆ ಸರಿ ಸೂಕ್ತವಾದ ಕ್ರಮ ಆಗಬೇಕು. ರೀತಿಯಾದ ಘಟನೆ ಮುತ್ತಿಮೋಡ್ ಗೊತ್ತಾಯ್ತು ನಮಗೆ ಸರ್, ಎಲ್ಲರಿಗೂ ಆಗಿದೆ ಸರ್, ಎಲ್ಲ MLAಗಳಿಗೆ ಆಗಿದೆ. ಕೇವಲ ಕಾಗೆ ಅವ್ರಿಗೆ ಆದಂತ ಅವಮಾನ ಅಲ್ಲ, ಇದು ಸದನದ 224 ಶಾಸಕರಿಗೆ ಆಗಿರೋ ಅವಮಾನ. ಇನ್ನೊಬ್ಬರು ಮುತ್ತಿಮೋಡ್ ಹಾಗಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಅವ್ರ ಮೇಲೆ ನಿಯಮಾವಳಿ ಪ್ರಕಾರ ಕ್ರಮ ಆಗಲೇ ಉದ್ದಟತನಕ್ಕೆ ಅವಕಾಶ ಹಕ್ಕುಚ್ಯುತಿ ಮಂಡನೆ ಮಾಡಿದ್ದೀನಿ ನಾನು. ಎಲ್ಲ ಸದಸ್ಯರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂತ ಒತ್ತಾಯನ್ನ ನಾನು ಮಾಡ್ತಾ ಇದ್ದೀನಿ ಎಲ್ಲ ಸದಸ್ಯರಿಗೆ. ಸರ್, ಅಧ್ಯಕ್ಷರೇ ಆಯ್ತು ಸರ್, ಯಾಕಂದ್ರೆ CC ಪಾಟೀಲ್ ಅಧ್ಯಕ್ಷರಿದ್ದಾರೆ ನಮ್ಮ ಕಮಿಟಿ, ಅವ್ರಿಗೂ ಗೊತ್ತಾಗಿದೆ ಅಲ್ಲಿ ಆ ದಿವಸ. ಸನ್ಮಾನ್ಯ ಅಧ್ಯಕ್ಷರೇ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕೂಡ ಆ ಸಮಿತಿಯ ಸದಸ್ಯರಿದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ. ಸಭೆಗೆ ಅಧಿಕಾರಿ ಬಂದಿದ್ದರು. ಪಾಪ ಸೌಜನ್ಯದಿಂದ ತನ್ನ ಕ್ಷೇತ್ರದಲ್ಲಿ ಆಗಬೇಕಾದಂಥ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಒಂದು ಪತ್ರವನ್ನು ಕೊಡೋಕ್ಕಾದಾಗ ಅತ್ಯಂತ ಕೆಟ್ಟ ರೀತಿಯಿಂದ ದುರ್ವರ್ತನೆಯನ್ನು ಮಾಡಿದಂಥ ಅಧಿಕಾರಿ ನಾನು ಸ್ವತಃ ನೋಡಿದ್ದೇನೆ. ರಾಜೀವ್ ಕಾಗೆ ಅವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೇನೆ. ಸರ್ಕಾರ ಸೂಕ್ತವಾದಂಥ ಉತ್ತರ ಕೊಡಬೇಕು, ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂಥ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ನಾನಲ್ಲಿ ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಅಂತ ಒಳಗಡೆ ಹೋದ ನಾವು ಹೊರಗಡೆ ನಿಂತ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ SP ಅವರಾದಂಥ ಮಹೇಶ್ ಮೇಘಣ್ಣನವರು ನನ್ನ ಎದಿ ಮೇಲೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟು ಅಲ್ಲಿದ್ದಂಥ ಇಬ್ಬರು ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ. ಮತ್ತು ಪತ್ರಿಕೆದು ಕೂಡ ಬಂದಿದೆ. ನನಗೆ ಯಾವ ರೀತಿ ಮಾಡ್ಯಾರ ಅಂತಕ್ಕಂಥ ಕೂಡ ನೋಡ್ರಿ ಅಧ್ಯಕ್ಷ, ತಮಗೂ ಕೂಡ 2-3 ಸತಿ ಬಂದು ನಾನು ಭೇಟಿಯಾಗಿದ್ದೀನಿ. ಗೃಹ ಸಚಿವರಿದ್ದ ತಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ತಾವು ಮಾತಾಡೋಕ್ಕೆ ಅವಕಾಶ ಕೊಡಿ, ತಾವು ಧನ್ಯವಾದ ಹೇಳ್ತೀನಿ ಅಧ್ಯಕ್ಷರೇ. ಇದು 2ನೇ ವಿಷಯ ನಾನು ಕೂಡ ಆಗ್ತಕ್ಕಂಥ 2ನೇ ವಿಷಯ. ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ, ಹೇಳಿದ್ದೀನಿ. ಅವ್ರಿಗೆ ಕೂಡ ನಾನು ಮಾತಾಡಲಿಕ್ಕೆ ಕೂಡ ಹೇಳಿದ್ದೀನಿ. 2 ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ. ಅದಕ್ಕೆ ಅಧ್ಯಕ್ಷ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದೇ ರೀತಿ ನಡೆದಂಥ ಘಟನೆಗಳಾದರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರು ತಾವು ತಿಳಿಸಬೇಕು. ಯಾಕಂದ್ರೆ ಎದಿಮೇನಂಗಿ ನುಡಿಸ್ಕೊಡ್ತಕ್ಕಂಥ ಕೆಲಸಗಳು ತಮಗೆ ಅವತ್ತಿನ ದಿನ ಆಗಿದಂಥ ಸಂದರ್ಭದಲ್ಲಿ ತಮಗೆ ವಿಡಿಯೋ ಮುಖಾಂತರ ತಮ್ಮ ವಾಟ್ಸಪ್ಗೆ ಕೂಡ ಹಾಕಿ ತಮ್ಮ ಜೊತೆನೂ ಕೂಡ ಮಾತಾಡಿ ಅಧ್ಯಕ್ಷರೇ. ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಖುದ್ದಾಗಿ ಹೋಗಿ ನಾನು ಭೇಟಿಯಾಗಿ ಕೂಡ ಬಂದಿನ ಅಧ್ಯಕ್ಷರೇ. ಯಾಕಂದ್ರೆ ಇದೇ ರೀತಿ ನಡೀತದೆ ಶಾಸಕರು ಎಲ್ಲಿ ರಕ್ಷಣೆ ಅಧ್ಯಕ್ಷರೇ, ತಾವೇ ಹೇಳ್ಬೇಕು ಇದ್ರ ಬಗ್ಗೆದಾಗ. ಓಕೆ, ಒಂದೇ ನಿಮಿಷ. ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು, ಇಲ್ಲೂ ಕೂಡ ಕಳಿಸಿದ್ರು. ಇದರಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಫೋಟೋನ ಕಳಿಸ್ತೇನೆ ನೋಡಿ. ಕೈ ಹಿಡ್ಕೊಂಡು ಅವರು ಅಡಿಷನಲ್ SP ಅಲ್ಲ, ಅಡಿಷನಲ್ SP ಮಹೇಶ್ ಮೇಘಣ್ಣನವರು, ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ 5-6 ಫೋಟೋ ಕೊಟ್ಟಿದ್ರು, ತಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ. ಅಂದ್ರೆ ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು. ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು. ಏನೋ ಈ ಹೇಳೋರು ಕೇಳೋರು ಯಾರು ಇಲ್ಲೋ ಇಲ್ಲಿ? ಅಧಿಕಾರಿಗಳ ಸಾಮ್ರಾಜ್ಯ ಆಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು? ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ. ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ, ಅವ್ರ ತಂದೆಯವರು ವಾಕಿಂಗ್ ಸ್ಟ್ರೀಟ್ ಹಿಡ್ಕೊಂತ ಇದ್ರು. ಗೊತ್ತಿಲ್ಲ ಇವಾಗ ಹಂಗೆ ಮಾಡೋಕ್ಕಾಗ್ತಾ ಇತ್ತನೋ ಗೊತ್ತಿಲ್ಲ. ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು. ಯಾರ್ಯಾರು ಈ ತರ ಲಂಚ ತಗೊಳೋರು, ಈ ತರ ಎಲ್ಲ ಕೆಲಸ ಮಾಡ್ದಕ್ಕೆ ಧಮ್ಕಿ ಹಾಕೋರ್ನೆಲ್ಲ IBನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ. IBನಲ್ಲಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು. ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಆತ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು, ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವುದು ಒಂದು ಕಳಂಕ ಇಲ್ದಂತ ವ್ಯಕ್ತಿ ಅವರು. ನಾವು ಎಲ್ಲಿಗೆ ಬಂದ್ಬಿಟ್ರಿ? ಈಗ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ನಾವು ಯಾವ ಸ್ಥಿತಿಗೆ? ಅಧಿಕಾರಿಗಳೇ ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಇದೆ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀರಿ ನಾವೆಲ್ಲ ಕಡೆ. ಪಾರ್ಲಿಮೆಂಟ್ ಸರ್ವೋಚ್ಚಾರ, ತಾವು ಸರ್ವೋಚ್ಚ ಅಂತ ಹೇಳ್ತೀರಿ ನಾವು. ಏನೇ ಇರ್ಬೋದು, ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು, ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು, ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು. ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ. ಇವ್ರು ಯಥೇಚ್ಛ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? PSC ಅಂದ್ರೆ ಅಥಾರಿಟಿ, ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ. ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು. ಅದು ನಾನು ಅಲ್ಲಿ PSC ಚೇರ್ಮನ್ ಆಗಿದ್ದೆ.
ಸರಿಯಾಗಿ ಹೋಗ್ಬಿಟ್ರೆ PSCಯಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ಇದ್ವು ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ. ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿಬಿಡಿ ಕಮಿಟಿಗಳು, ಯಾವ ಕಮಿಟಿನೂ ಬೇಡ, ಯಾರು ಹೋಗೋದೇ ಬೇಡ, MLAಗಳು ಅವರೇ ಮಾಡ್ಕೊಂಡ್ಲಿ, ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಧ್ಯಕ್ಷ? ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದಾನೇ ಹೇಳಿ ಉತ್ತರ ಅವ್ರಿಗೆ ಗೌರವ ಕೊಡ್ಲಿ. ಅವ್ರೇನ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ. ಈಗ ಅವ್ರೇನ ಕೆಟ್ಟದಾಗೇನ ಹಣ ಕೇಳಿದ್ರ, ಅವರು ಏನಾನ ಬೆಂಬಲ ಕೇಳಿದ್ರ, ಅವ್ರು ಏನೂ ಇಲ್ಲ. ಅವ್ರ ಏರಿಯಾಗ ಆಗಿರೋ ಕೆಲಸದ ಬಗ್ಗೆ ಕೇಳ್ತಾ ಇದಾರೆ, ಅದರಲ್ಲಿ ಏನಿದೆ ತಪ್ಪು? ಅಷ್ಟು ಹಕ್ಕಿಲ್ಲ ಅಂದ್ರೆ ನಮಗೆ ಈ ಸದನಕ್ಕೆ ಯಾಕೆ ಬರಬೇಕು? ನಾವು ಕಮಿಟಿಗಳಿಗೆ ಯಾಕೆ ಹೋಗ್ಬೇಕು? ಸರ್, ಹೋದ್ ಸಲ ಸುಮ್ಮನೆ ನಾನು TAD ವೇಸ್ಟ್, IPR ಕಮಿಟಿ ಚೇರ್ಮನ್ ಇದ್ದೆ. ನಮ್ ತಗೊಳ್ಳೋ